ವೀಕ್ಷಕರೇ ನಮಸ್ಕಾರ. 1.25 ವರ್ಷದ ಗುದ್ದಾಟಕ್ಕೆ ಒಂದು ತಾರ್ಕಿಕ ಉತ್ತರ ಸಿಕ್ಕಿದೆ. ಆದರೆ ಸಿಎಂ ಸ್ಥಾನದಾಟಕ್ಕೆ ಅಂತಿಮ ಕ್ಲೈಮ್ಯಾಕ್ಸ್ ಆನ್ಸರ್ ಸಿಕ್ಕಿದ್ರೂ ಕೂಡ ಸಿಎಂ ಯಾರು ಅನ್ನುವುದು ಅಧಿಕೃತವಾಗಿ ಎಐಸಿಸಿ ಕಚೇರಿಯಿಂದ ಇನ್ನೂ ದೃಢ ಆಗಿಲ್ಲ. ಅಷ್ಟೊತ್ತಿಗದಾಗಲೇ ವಿಧಾನಸೌಧದ ಮುಂಭಾಗ ನಾಳೆಯ ದಿನ ಪದಗ್ರಹಣದ ವೇದಿಕೆಗೆ ಏನೇನು ಅಲಂಕಾರ ಮಾಡಬೇಕು ಎಲ್ಲ ಅಲಂಕಾರಕ ವಸ್ತುಗಳು ಕೂಡ ರೀಚ್ ಆಗಿದೆ. ಆದರೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ ಅಲ್ಲಿದ್ದಂತಹ ಮಿನಿಸ್ಟ್ರುಗಳು ಅವರೇ ಮುಂದುವರಿತಾರೋ ಅಥವಾ ಹೊಸಬರಿಗೆ ಅವಕಾಶಗಳು ಸಿಗ್ತಾವ? ಡಿಕೆ ಇನ್ನೇನು ಪಟ್ಟವನ್ನು ಸ್ವೀಕಾರ ಮಾಡ್ತಿದ್ದ ಹಾಗೆ ತನ್ನ ಕ್ಯಾಬಿನೆಟ್ನ ಅಷ್ಟು ಮಿನಿಸ್ಟ್ರುಗಳ ಮುಖ ನನಗೆ ಹೊಸತು ಕಾಣಬೇಕು ಅಂತ ಹಠಕ್ಕೆ ಬೀಳ್ತಾರ? ಇದೇ ಈ ಹೊತ್ತಿನ ವಿಶೇಷ ಕ್ಯಾಸ್ಟ್ ಈಕ್ವೇಷನ್. ನಾನು ಸಾಹಿಲ್. ನಿರೀಕ್ಷಿತಾನೋ ಅನಿರೀಕ್ಷಿತಾನೋ ಸಿಎಂ ಗುದ್ದಾಟಕ್ಕೊಂದು ತಾರ್ಕಿಕ ಉತ್ತರ ಸಿಕ್ತು. ಆದರೆ ಸಿಎಂ ಯಾರು? ಡಿಕೆನಾ ಅಥವಾ ಬೇರೊಂದು ಹೆಸರು ಇವತ್ತು ರಾತ್ರಿ ಮುನ್ನೆಲೆಗೆ ಬರ್ತಾವ? 4 DCM ಬೇಕು ಅಂತ ಹೇಳಿ ಒಂದು ವಿಭಾಗದವರು ಹಠಕ್ಕೆ ಬಿದ್ದಿದ್ದಾರೆ. ಮತ್ತೊಂದು ಕಡೆ ನಮ್ಮ ಸಮುದಾಯಕ್ಕೊಬ್ಬ ಮಿನಿಸ್ಟರ್ ಈ ಬಾರಿ ಡಿಕೆ ಕ್ಯಾಬಿನೆಟ್ಗೆ ಹೋಗಲೇಬೇಕು ಅಂತ ಹಠಕ್ಕೆ ಬಿದ್ದಿದೆ. ಈ ಎಲ್ಲದರ ನಡುವೆ ಏನಾಗುತ್ತೆ ಇವತ್ತು ವಿಸ್ತೃತವಾಗಿ ಚರ್ಚೆ ಮಾಡೋಣ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಗೋವಿಂದ ರಾಜು ಕೂಡ ಜಾಯಿನ್ ಆಗಿದ್ದಾರೆ. ಅವರನ್ನ ಸ್ವಾಗತ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಬ್ರೇಕಿಂಗ್ ನೋಡ್ಕೊಂಡು ಬರೋಣ. ಡಿಕೆ ಸಂಪುಟದಲ್ಲಿ ಯಾವ ಜಾತಿಗೆ ಎಷ್ಟು ಪ್ರಾತಿನಿಧ್ಯ, ಹೇಗಿರಲಿದೆ ಸಮುದಾಯವಾರು ಸಂಪುಟ ಲೆಕ್ಕಾಚಾರ, ಹಳಬರ ಅನುಭವವೋ ಹೊಸಬರ ವೇಗವೋ, ಲಿಂಗಾಯತ ಒಕ್ಕಲಿಗ ಅಹಿಂದ ಯಾರಿಗೆ ಸಿಂಹಪಾಲು, ಡಿಕೆ ಸಂಪುಟದ ಮಹಾ ಜಾತಕ ಹೈ ಅಂಗಳದಲ್ಲಿದೆಯಾ? ಡಿಕೆ ಸಂಪುಟ ಸೇರೋದಕ್ಕೆ ಸಚಿವಾಕಾಂಕ್ಷಿಗಳು ಭಾರಿ ಪೈಪೋಟಿ ಮಾಡ್ತಿದ್ದಾರೆ. ಡಿಕೆ ಸಂಪುಟದಲ್ಲಿ ಯಾವ ಜಾತಿಗೆ ಎಷ್ಟು ಪ್ರಾತಿನಿಧ್ಯ, ಹೇಗಿರಲಿದೆ ಸಮುದಾಯವಾರು ಸಂಪುಟ ಲೆಕ್ಕಾಚಾರ? ನಿಜಕ್ಕೂ ಆಶ್ಚರ್ಯ, ನಿಜಕ್ಕೂ ಅಚ್ಚರಿ, ನಿಜಕ್ಕೂ ಪರಮಾಶ್ಚರ್ಯ. ಹಳಬರ ಅನುಭವಕ್ಕೆ ಹೈಕಮಾಂಡ್ ಜೈ ಅನ್ನುತ್ತಾ ಕಾದು ನೋಡಬೇಕು. ಹೊಸಬರ ವೇಗಕ್ಕೆ ಸದ್ಯಕ್ಕೆ ಬೀಳುತ್ತಾ ಹೈಬ್ರೇಕ್ ಎನ್ನುವಂತಹದ್ದೇ ಅತಿ ದೊಡ್ಡ ಕಾತರದ ಸುದ್ದಿ. ಅಹಿಂದ ಕೋಟಾಗೆ ಭರ್ಜರಿ ಮನ್ನಣೆ ಸಿಗುತ್ತಾ? ಒಕ್ಕಲಿಗ ವರ್ಸಸ್ ಲಿಂಗಾಯತ ಬ್ಯಾಲೆನ್ಸ್ ಆಗುತ್ತಾ? ಸಿದ್ದರಾಮಯ್ಯ ಡಿಕೆಶಿ ಮಾಸ್ಟರ್ ಪ್ಲಾನ್ ಏನು? ಸಂಪುಟದಲ್ಲಿ ಸಮುದಾಯವಾರು ಸಮೀಕರಣ ಏನು? ಸಂಪುಟ ಜಾತಿ ಸಮೀಕರಣದ ಬಗೆಗೆ ಕೌತುಕಗಳು ಈಗ ಶುರುವಾಗಿವೆ. ದಕ್ಷಿಣ ಉತ್ತರ ಕರ್ನಾಟಕಕ್ಕೆ ಸಿಗುತ್ತಾ ಸಮಬಲ? ಹಿರಿಯ ನಾಗರಿಕರಿಗೆ ಅಥವಾ ನಾಯಕರಿಗೆ ಬಿಗ್ ಟಾಸ್ಕ್ ಕೊಟ್ಟಿದೆಯಾ ಹೈಕಮಾಂಡ್? ಮುನಿಸು ಶಮನಕ್ಕೆ ಹೈಕಮಾಂಡ್ ಕಸರತ್ತುಗಳೇನು? ಬಂಡಾಯ ತಣಿಸೋದಕ್ಕೆ ಹೊಸ ಸೂತ್ರ ರೂಪಿಸಿದೆಯಾ ಹೈಕಮಾಂಡ್? ಪ್ರಮುಖ ಖಾತೆಗಳ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆಯಾ? ಪ್ರಭಾವಿ ಖಾತೆಗಳನ್ನು ಯಾರ್ಯಾರಿಗೆ ಕೊಡ್ತಾರೆ ಡಿಕೆ? ವೋಟ್ ಬ್ಯಾಂಕ್ ಉಳಿಸಿಕೊಳ್ಳೋದಕ್ಕೆ ಪ್ಲಾನ್ ಆಗಿದೆಯಾ? ಸಮುದಾಯ ಸಮೀಕರಣ ಉಲ್ಟಾ ಪಲ್ಟಾ ಆಗುತ್ತಾ? ಕೈ ಕಮಾಂಡ್ಗೆ ಎದುರಾಗುತ್ತಾ ಭಾರಿ ಬಂಡಾಯ? ಸಚಿವ ಸ್ಥಾನ ವಂಚಿತರಿಗೆ ನಿಗಮ ಆಫರ್ ಕೊಡ್ತಾರಾ? ಡಿಕೆ ಸಂಪುಟದಲ್ಲಿ ಯಾರ್ಯಾರಿಗೆ ಒಲಿಯಲಿದೆ ಅದೃಷ್ಟ? ರಾಜಕೀಯ ವಲಯದಲ್ಲಿ ಕುತೂಹಲ ಕೆರಳಿಸಿದೆಯಾ ಕೈ ಕಮಾಂಡ್? ವೋಟ್ ಬ್ಯಾಂಕ್ ಉಳಿಸಿಕೊಳ್ಳೋದಕ್ಕೆ ಮೆಗಾ ಪ್ಲಾನ್ಗಳಾಗ್ತಾ ಇದೆ. ಸಮುದಾಯ ಸಮೀಕರಣ ಉಲ್ಟಾ ಪಲ್ಟಾ ಆಗುತ್ತಾ? ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತಾ? ಕೈ ಕಮಾಂಡ್ಗೆ ಎದುರಾಗುತ್ತಾ ಭಾರಿ ಬಂಡಾಯ? ಸಚಿವ ಸ್ಥಾನ ವಂಚಿತರಿಗೆ ನಿಗಮ ಆಫರ್ ಕೊಡ್ತಾರ?